ಮೊದಲಿಗೆ ಪ್ರಸ್ತಾಪ ಮಾಡಿದ್ದೇನೆ, ಹೋಮ್ ಮಿನಿಸ್ಟರ್ ಕೂಡ ಪ್ರಸ್ತಾಪ ಮಾಡಿದ್ರು. ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮ ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ ಅಂತೇಳಿ ಶಬಾಷ್ಗಿರಿ ಕೊಡ್ತದೆ. ಅವರು ಕರ್ತವ್ಯ ಲೋಪ ಮಾಡಿದ್ರೆ, ಬೇಜವಾಬ್ದಾರಿಯಿಂದ ನಡ್ಕೊಂಡ್ರೆ ಯಾರನ್ನು ಕೂಡ ಸಹಿಸಲ್ಲ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದೀನಿ, ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಪೊಲೀಸ್ನವರು ಯಾವ ಕಾರಣಕ್ಕೂ ಕೂಡ ರಿಯಲ್ ಎಸ್ಟೇಟ್ ಮಾಡೋರ ಜೊತೆ ಶಾಮೀಲಾಗಬಾರ್ದು ಅಥವಾ ಅವ್ರ ಜೊತೆ ಪಾರ್ಟ್ನರ್ ಆಗಬಾರ್ದು. ಇವರೇ ಸ್ವತಃ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು. ಅದನ್ನು ಕೂಡ ಸ್ಪಷ್ಟವಾಗಿ ತಿಳಿಸ್ತೀವಿ. ಗೊತ್ತಾದರೆ ಕಠಿಣವಾದಂಥ ಕ್ರಮಗಳನ್ನು ತಗೊಳ್ತೀವಿ ಅಂತೇಳಿ ಹೇಳಿದ್ದೇವೆ. ನಾನು ಹೇಳಿದ್ದೀನಿ, ಹೋಮ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ. ನಾನು ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದೇನೆ. SP, DCP, IG ಮತ್ತೆ ಪೊಲೀಸ್ ಕಮಿಷನರ್ ಎಲ್ಲರೂ ಕೂಡ ಪ್ರತಿದಿನ ಒಂದು ಪೊಲೀಸ್ ಸ್ಟೇಷನ್ಗೆ ವಿಸಿಟ್ ಮಾಡಲೇಬೇಕು. ಅಲ್ಲಿ ಸ್ಥಳೀಯ ಜನರನ್ನ ಭೇಟಿ ಮಾಡಿ ಸಮಸ್ಯೆಗಳೇನು ಅಂತ ತಿಳ್ಕೋಬೇಕು. ಸ್ಥಳೀಯ ಪೊಲೀಸ್ನವ್ರಿಗೆ ಗೊತ್ತಾಗ್ದೇನೆ ಯಾವ ಅಪರಾಧಗಳು ಕೂಡ ನಡೀಲಿಕ್ಕೆ ಸಾಧ್ಯ ಆಗಲ್ಲ. ಅದು ಡ್ರಗ್ಸ್ ಇರ್ಬೋದು, ರೌಡಿಸಮ್ ಇರ್ಬೋದು, ಕಳ್ತನ ಮಾಡೋರು ಇರ್ಬೋದು, ದರೋಡೆ ಮಾಡ್ತಕ್ಕಂಥವ್ರು ಇರ್ಬೋದು, ಕನ್ನ ಹಾಕೋರು ಇರ್ಬೋದು, ಮಟ್ಕ, ಜೂಜು ಕ್ಲಬ್ಗಳು, ಇವೆಲ್ಲ ಇವ್ರಿಗೆ ಗೊತ್ತಿಲ್ಲದೆ ನಡೆಯಕ್ಕೆ ಸಾಧ್ಯನೇ ಇಲ್ಲ. ಕೆಲವು ಕಡೆಗಳಲ್ಲಿ ಪೊಲೀಸ್ನವರು ಇಂಥ ಅಕೃತ್ಯಗಳನ್ನು ಮಾಡ್ತಕ್ಕಂಥವ್ರ ಜೊತೆಯಲ್ಲಿ ಶಾಮೀಲಾಗ್ಬಿಡ್ತಾರೆ. ಸೊ ಅವರು ಮನಸ್ಸು ಮಾಡಿದ್ರೆ ಬಹುತೇಕ ಅಪರಾಧಗಳನ್ನು ತಡೀಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಲಾಯರ್ ಆಗಿ ಅನುಭವದಿಂದ ಹೇಳ್ತಾ ಇದ್ದೀನಿ, ಕ್ರಿಮಿನಲ್ ಸೈಡ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೇನೆ. ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಬಟ್ ಪೊಲೀಸ್ ಅದಕ್ಕೆ ಇವರೆಲ್ಲ ಜಾಗೃತರಾಗಬೇಕಾದ್ರೆ ಮೇಲಧಿಕಾರಿಗಳು ಮೇಲಿದ ಮೇಲೆ ಪೊಲೀಸ್ ಸ್ಟೇಷನ್ಗೆ, ಈಗ ಒಬ್ಬ SP ಜಿಲ್ಲೆನಲ್ಲಿ ಒಂದು 15ರಿಂದ 20 ಪೊಲೀಸ್ ಸ್ಟೇಷನ್ಗಳು ಇರ್ಬೋದು. ಎಷ್ಟಿರ್ತಾವ್ರಿ? 15 to 20 ಸ್ಟೇಷನ್. ದಿನಕ್ಕೊಂದು ಪೊಲೀಸ್ ಸ್ಟೇಷನ್ ವಿಸಿಟ್ ಮಾಡಿ. ಅದಕ್ಕೆ ನಾನು ಹೇಳಿದ್ದು, ಕನಿಷ್ಠ ಒಂದು ತಿಂಗಳಲ್ಲಿ ಒಂದು ಪೊಲೀಸ್ ಸ್ಟೇಷನ್ಗೆ ವಿಸಿಟ್ ಮಾಡಿ ಅಲ್ಲಿ ಜನರ ಜೊತೆ ಸಂಪರ್ಕ ಕೂತ್ಕೊಂಡು ಜನಸಂಪರ್ಕ ಕೆಲಸ ಮಾಡಬೇಕು. ಅದು ಮಾಡಿದ್ರೆ ಆ ಸ್ಟೇಷನ್ ವ್ಯಾಪ್ತಿನಲ್ಲಿ ಏನೇನು ನಡೀತವೆ ಅನ್ನೋದೆಲ್ಲ ಗೊತ್ತಾಗುತ್ತೆ. ಜನರ ಜೊತೆ ಮಾತಾಡಿದ್ರೆ, ಚರ್ಚೆ ಮಾಡಿದ್ರೆ ಗೊತ್ತಾಗುತ್ತೆ. ಇದನ್ನ ತಪ್ಪದೇನೆ ಎಲ್ಲ ಅಧಿಕಾರಿಗಳು ಕೂಡ ಮಾಡಬೇಕು ಅಂತೇಳಿ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದೇನೆ. ಆಮೇಲೆ ಪೊಲೀಸ್ನವ್ರಿಗೆ ಮತ್ತೆ ಇಂಟೆಲಿಜೆನ್ಸ್ನವರಿಗೆ ಕೋಆರ್ಡಿನೇಷನ್ ಇರಬೇಕು. ಈಗ ಅನೇಕ ಕಡೆಗಳಲ್ಲಿ ಕೋಆರ್ಡಿನೇಷನ್ ಇಲ್ಲ. ಇಂಟೆಲಿಜೆನ್ಸ್ನವರು ಮುಂಚಿತವಾಗಿ ಇರಬೇಕು. ಮತ್ತೆ ಪೊಲೀಸ್ ಆಫೀಸರ್ಗೆ ಸ್ವಲ್ಪ ದೂರದೃಷ್ಟಿ ಇರಬೇಕು. ಮುಂದೆ ಏನಾಗಬಹುದು ಅಂತಕ್ಕಂಥ ಇದಿರಬೇಕು. ಒಂದು ಇನ್ಫಾರ್ಮೇಶನ್ ಬಂದ್ರೆ ಆ ಇನ್ಫಾರ್ಮೇಶನ್ನ ಕಸದ ಬುಟ್ಟಿಗೆ ಹಾಕ್ಬಿಡೋದಲ್ಲ, ಅದ್ರ ಬಗ್ಗೆ ಫಾಲೋ ಅಪ್ ಆಕ್ಷನ್ ಇರಬೇಕು.
ಅದನ್ನು ಹೇಳಿದ್ದೀನಿ, ಎಲ್ಲ ಪೊಲೀಸ್ನವ್ರಿಗೂ ಕೂಡ ಇದನ್ನು ಮಾಡಬೇಕು ಅಂತ ಹೇಳಿದ್ದೀನಿ. ಸೊ ಮುಂದೇನಾಗಬಹುದು ಅಂತಕ್ಕಂಥ ಆಲೋಚನೆ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಟ್ಟು ಹೇಳಿದೆ ನಾನು. ಹುಬ್ಬಳ್ಳಿನಲ್ಲಿ ನೇಹ ಮರ್ಡರ್ ಆಯ್ತು, ಇನ್ನೂ ಒಂದು ಮರ್ಡರ್ ಆಯ್ತು. ಎರಡನೇ ಮರ್ಡರ್ನಲ್ಲಿ ಅವನು ಆರೋಪಿ ಬೆದರಿಕೆ ಹಾಕಿದ್ದಾರೆ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಗ್ಲೇ ಕ್ರಮ ತಗೊಂಡಿದ್ದಾರೆ, ಆ ಮರ್ಡರ್ನ ನಡೆಸಲಿಕ್ಕೆ ಸಾಧ್ಯ ಆಯ್ತಿತ್ತು. ಅದು ಒಂದು ಉದಾಹರಣೆ. ಈ ತರದ ಬೇಕಾದಷ್ಟು ಕರ್ನಾಟಕದಲ್ಲಿ ನಡೀತವೆ. ಸೊ ಈ ಉದಾಹರಣೆ ಕೊಟ್ಟು ಇದನ್ನಿಂತ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಫಾರ್ ಎಕ್ಸಾಂಪಲ್ ಬಿಜಾಪುರದಲ್ಲಿ ಮೊನ್ನೆ 7 ಜನ ನೀರಿಗೆ ಬಿದ್ದುಬಿಟ್ರು, ಜೂಜಾಟ ಆಡ್ತಾ ಇದ್ರು. ಪೊಲೀಸ್ನವರು ಅವ್ರನ್ನ ಆ ಜೂಜಾಟ ಮಾಡೋದು ಇನ್ಫಾರ್ಮೇಶನ್ ಗೊತ್ತಾದ ಮೇಲೆ ಅಲ್ಲಿ ಹೋಗಿದ್ದಾರೆ. ಪೊಲೀಸ್ನವ್ರು ಬರ್ತಾರೆ ಅಂತ ಓಡೋಗಿ ನೀರು ಬಿದ್ದುಬಿಟ್ರು. ಆ ತೆಪ್ಪ ತಗೊಂಡು ಹೋಯ್ತಿದ್ರಲ್ಲ, ಯಾರು ಈಜ್ ಬತ್ತಿದ್ರು ಅವ್ರು ಬದುಕೊಂಡ್ರು, ಯಾರು ಈಜ್ ಬತ್ತಿದ್ರಲ್ಲ ಅವ್ರು ಸತ್ತೋದ್ರು. 5 ಜನ ಸತ್ತೋದ್ರು. ಅವ್ರು ತಪ್ಪು ಮಾಡಿರ್ಬೋದು ಜೂಜಾಟ, ಲೈಸೆನ್ಸ್ ಇಲ್ಲದೇನೆ ಜೂಜ್ ನಡೆಸ್ತಿದ್ರಲ್ಲ, ನಿಲ್ಸಿದ್ರೆ ಹಿಂಗಾಗಕ್ಕೆ ಸಾಧ್ಯ ಆಯ್ತಿರ್ಲಿಲ್ಲ. ಯಾರೇ ಆಗ್ಲಿ ಲೈಸೆನ್ಸ್ ಇದೆ ಜೂಜ್ ಆಡೋದು ಅಂತಂದ್ರೇನು? ಸೊ ಇದನ್ನ ಇಂಥದ್ದು ಕೆಲವು ಉದಾಹರಣೆಗಳು ಕೊಟ್ಟೆ. ಮತ್ತೆ ಕೆಲವು ಶಿಸ್ತು ಕ್ರಮಗಳು, ಪೊಲೀಸ್ನವರೇ ಅಶಿಸ್ತಿನಿಂದ ನಡ್ಕೊಳ್ಳೋದು, ಅದಾಗಬಾರದು. ಪೊಲೀಸ್ನಲ್ಲಿ ಶಿಸ್ತು ಇರಲೇಬೇಕು, ಶಿಸ್ತು ಮೇಂಟೈನ್ ಮಾಡಲೇಬೇಕು. ಎಲ್ಲ ಪೊಲೀಸ್ನವರು ಕೂಡ ಶಿಸ್ತು ಕಾಪಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮತ್ತೆ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು. ಶಿಸ್ತಿಲ್ಲಿ ಹೋದ್ರೆ ಕಷ್ಟ. ಬಿಜಾಪುರದಲ್ಲಿ ಅಂತ ಅನ್ಸುತ್ತೆ, ಅಲ್ಲ ಬಿಜಾಪುರದಲ್ಲಿ ಒಂದು ನಡೀತು. ಅವರು ಯಾವುದೋ ಒಂದು ಪಕ್ಷದ ಸಿಂಬಲ್ ಇರ್ತಕ್ಕಂಥ ಶಾಲ್ಗಳನ್ನ ಹಾಕೊಳ್ಳೋದು. ಬಿಜಾಪುರದಲ್ಲ, ಆಯುಧ ಪೂಜೆನಲ್ಲಿ ಅಂಥವೆಲ್ಲ ಮಾಡಬಾರ್ದು. ವಾಟ್ ಇನ್ಫಾರ್ಮೇಶನ್ ವುಡ್ ಗೋ, ವಾಟ್ ಮೆಸೇಜ್ ವುಡ್ ಗೋ? ಪೊಲೀಸ್ ಆಫೀಸರ್ಸ್ ನಮ್ಮ ಸಂವಿಧಾನದ ರೀತಿ ಕೆಲಸ ಮಾಡಬೇಕಲ್ಲ. ಯಾವುದೇ ಕೋಮುವಾದದ ಕೆಲಸವನ್ನು ಮಾಡಬಾರ್ದು. ಆ ಕೋಮುವಾದಕ್ಕೆ ಆ ಸಿಂಬಲ್ಗಳು ಇರ್ತಾವಲ್ಲ, ಅಂಥದ್ದೆಲ್ಲ ಮಾಡಕ್ಕೆ ಹೋಗ್ಬಾರ್ದು. ಸೊ ಇಲ್ಲಿ ಚಿಕ್ಕಮಗಳೂರಿನಲ್ಲಿ ಒಂದಾಯ್ತು, ಪೊಲೀಸು ಅಡ್ವೊಕೇಟ್ಸ್ ಇಲ್ಲ. ಸೊ ಇಂಥ ಕಡೆ ಶಿಸ್ತಿನಿಂದ ಪೊಲೀಸ್ನವರು ವರ್ತಿಸ್ತಕ್ಕಂಥದ್ದು ಕೂಡ ಅತ್ಯಂತ ಅಗತ್ಯ. ಆಮೇಲೆ ನಾವು ಸುವ್ಯವಸ್ಥೆ ಚೆನ್ನಾಗಿದ್ದರೆ ಹೆಚ್ಚು ಬಂಡವಾಳ ಹೂಡಿಕೆ ಆಯ್ತದೆ. ಬಂಡವಾಳ ಹೂಡಿಕೆ ಆದರೆ ಉದ್ಯೋಗ ಸೃಷ್ಟಿ ಆಗ್ತದೆ. ಉದ್ಯೋಗ ಸೃಷ್ಟಿಯಾಗಿ ಆಸ್ತಿ ಸೃಜನೆ ಆದರೆ ರಾಜ್ಯದ ಬೆಳವಣಿಗೆ ಆಗ್ತದೆ, ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗ್ತದೆ. ಒಂದಕ್ಕೊಂದು ಸಂಬಂಧ ಇರ್ತದೆ. ಸುವ್ಯವಸ್ಥೆ ಮತ್ತೆ ದಿ ಡೆವಲಪ್ಮೆಂಟ್ ಆಫ್ ದಿ ಸ್ಟೇಟ್ ಒಂದಕ್ಕೊಂದು ಸಂಬಂಧ ಇರ್ತದೆ. ಅದರಿಂದ ಸುವ್ಯವಸ್ಥೆಯನ್ನು ಕಾಪಾಡಲೇಬೇಕು. ಈಗ ಕರ್ನಾಟಕಕ್ಕೆ ಒಂದು ಹೆಸರಿದೆ, ಕರ್ನಾಟಕದ ಪೊಲೀಸ್ ಅಂತಂದ್ರೆ ಇಡೀ ದೇಶದಲ್ಲಿ ಒಂದು ಹೆಸರಿದೆ. ಅದಕ್ಕೆ ಕಳಂಕ ತರ್ತಕ್ಕಂಥ ಕೆಲಸ ಯಾರು ಮಾಡಬಾರ್ದು ಅಂತ ಸೂಚನೆ ಕೊಟ್ಟಿದೆ. ಅದಿನ್ನೂ ಎತ್ತರಕ್ಕೆ ಏರಿಸ್ಬೇಕೋ ಹೊರತು ಕಳಂಕ ತರ್ತಕ್ಕಂಥ ಕೆಲಸ ಮಾಡಬಾರ್ದು. ಫೇಕ್ ನ್ಯೂಸ್, ಆಮೇಲೆ ಈ ಫೇಕ್ ನ್ಯೂಸ್ ಹಾವಳಿ ಜಾಸ್ತಿ ಆಗ್ಬಿಟ್ಟದೆ. ಈಗ ಸುಳ್ಳು ಸುದ್ದಿಗಳು ಹಬ್ಸೋದು, ಯಾರೇ ಮಾಡಿರಲಿ, ಯಾವ ಪಕ್ಷದವರೇ ಮಾಡಿರಲಿ, ಅಥವಾ ಯಾರೇ ಸಾಮಾನ್ಯ ಜನ ಮಾಡಿರಲಿ, ಅಥವಾ ಪಕ್ಷದ ಅಭಿಮಾನಿಗಳು ಮಾಡಿರಲಿ, ಈಗ ಜಾಸ್ತಿ ಆಗ್ಬಿಟ್ಟದೆ. ಸೋಷಿಯಲ್
ಎಂಥದ್ದು ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಆಗ್ಬಿಡೋದು. ಈ ಫೇಕ್ ನ್ಯೂಸ್ ಅನ್ನ ಸಾಧ್ಯವಾದ ಅದನ್ನ ಹತ್ತಿಕ್ಕತಕ್ಕಂಥ ಪ್ರಯತ್ನ ಮಾಡದೆ ಹೋದ್ರೆ ಅದು ಸಮಾಜಕ್ಕೆ ಕಂಟಕ ಆಗ್ತದೆ. ಒಬ್ಬರು ತೇಜೋವಧೆ ಮಾಡೋದು, ಕಳಂಕ ತರ್ತಕ್ಕಂಥದ್ದು ಮಾಡೋದು, ಕೋಮ ಸೌಹಾರ್ದ ಹಾಳು ಮಾಡ್ತಕ್ಕಂಥದ್ದು ಮಾಡೋದು, ಇದನ್ನ ಸೌಹಾರ್ದ ಹಾಳು ಮಾಡ್ತಕ್ಕಂಥ ಯಾರೇ ಮಾಡಲಿ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೋಬೇಕು. ಈಗ ನಾವು ಕರ್ನಾಟಕದಲ್ಲಿ ಫ್ಯಾಕ್ಟ್ ಚೆಕ್ ಅಂತ ಮಾಡಿದ್ದೀವಿ, ಎಲ್ಲ ಜಿಲ್ಲೆಗಳಲ್ಲೂ ಮಾಡಿದ್ದೀವಿ. ಅದನ್ನ ಸ್ಟ್ರಿಕ್ಟ್ ಆಗಿ ಮಾಡಬೇಕು. ಯಾರು ಫೇಕ್ ನ್ಯೂಸ್ ಅನ್ನ ಮಾಡ್ತಾರೆ, ಯಾರೇ ಆಗಿರ್ಲಿ, ಅವ್ರ ಮೇಲೆ ಕಠಿಣವಾದಂತ ಕ್ರಮ ತಗೊಳ್ಳೇಬೇಕು ಅಂತೇಳಿ ಹೇಳಿದ್ದೆ. ಕೋಮು ಸೌಹಾರ್ದ ಹಾಳು ಮಾಡ್ತಕ್ಕಂಥದ್ದು, ತೇಜೋವಧೆ ಮಾಡ್ತಕ್ಕಂಥದ್ದು, ಕಳಂಕ ತರ್ತಕ್ಕಂಥದ್ದು, ಅದನ್ನ ದುರುದ್ದೇಶದಿಂದ ಉದ್ದೇಶಪೂರ್ವಕವಾಗಿ ಮಾಡ್ತಕ್ಕಂಥದ್ದನ್ನ ಸಹಿಸಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದೇನೆ. ಮತ್ತೆ ಡ್ರಗ್ಸ್ ಬಗ್ಗೆನೂ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಇದನ್ನ ಎರಾಡಿಕೇಟ್ ಮಾಡಲೇಬೇಕು. ನಿಮಗೆ ಎಲ್ರಿಗೂ ಗೊತ್ತಿದೆ ಯಾರ್ಯಾರು ಡ್ರಗ್ಸ್ ಇದರಲ್ಲಿ ವ್ಯಾಪಾರದಲ್ಲಿ ಇದಾಗಿದ್ದಾರೆ, ಭಾಗಿಯಾಗ್ತಾರೆ, ಯಾರು ಮಾಡ್ತಾರೆ, ಎಲ್ಲಿಂದ ತರ್ತಾರೆ, ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಎಲ್ಲೆಲ್ಲಿ ನಡೀತದೆ ಎಲ್ಲ ಗೊತ್ತಿರ್ತದೆ. ಅದನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದೆಲ್ಲ ಹೇಳಿದ್ದೇನೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಸೈಬರ್ ಕ್ರೈಮ್. ಸೊ ಇದರಿಂದ ಈಗ ಸಮಾಜದಲ್ಲಿ ಬೆಳವಣಿಗೆ ಆಯ್ತಾ ಹೊಸ ರೂಪದ ಅಪರಾಧಗಳು ಸೃಷ್ಟಿಯಾಗ್ತವೆ. ಹೊಸ ರೂಪದ ಅಪರಾಧಗಳನ್ನು ತಡಿಲಿಕ್ಕೆ ಹೊಸ ತಂತ್ರಜ್ಞಾನಗಳು, ಟ್ರೈನಿಂಗ್ ಆಗಬೇಕು, ಅದನ್ನೆಲ್ಲ ಮಾಡಬೇಕು ಅಂತ ಹೇಳಿದ್ದೀನಿ. ಟ್ರೈನಿಂಗ್ ಕೊಡ್ತಾ ಇದ್ದೀವಿ, ಬಟ್ ಇನ್ನೂ ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾ ಇದ್ದೀವಿ. ಸೊ ಡ್ರಗ್ ಮೆನೇಶ್ ಇದೆಯಲ್ಲ, ಅದು ಇಡೀ ರಾಜ್ಯದಲ್ಲಿ ಈಗ ಮೈಸೂರು ಅಂತ ಕಡೆ, ಬೆಂಗಳೂರು ಅಂತ ಕಡೆ, ಹುಬ್ಬಳ್ಳಿ ಧಾರವಾಡದಂತ ಕಡೆ, ಮಂಗಳೂರು ಅಂತ ಕಡೆ, ಬೆಳಗಾಂ ಅಂತ ಕಡೆ ಇವುಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಕಾರ್ಪೊರೇಷನ್ ಏರಿಯಾಗಳಲ್ಲಿ ಜಾಸ್ತಿ ಆಗ್ತದೆ. ಈಗ ನಾನು ಕೋಲಾರದಲ್ಲಿ ಮೊನ್ನೆ ಒಂದು 4-5-6 ತಿಂಗಳುಗಳಲ್ಲಿ ಮಕ್ಕಳು ಇದನ್ನ ಬ್ಯಾಗ್ನಲ್ಲಿ ಇಟ್ಕೊಬರ್ತವೆ ಅಂತ ಕೇಳಿದೆ ನಾನು. ಅಂಥದ್ದೆಲ್ಲ ಈ ಪೊಲೀಸ್ನವ್ರಿಗೆ ಹೇಳಿದ್ದೀನಿ ನಾನು, ಮಕ್ಕಳಲ್ಲಿ ಜಾಗೃತಿ ತರಬೇಕು. ನಂಬರ್ 1. ನಂಬರ್ 2, ಯಾರ್ಯಾರು ಇದರಲ್ಲಿ ಈ ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೋಬೇಕು. ಎಲ್ಲಿಂದ ಬರ್ತದೆ, ಯಾರು ಡ್ರಗ್ಸ್ ಪೆಡ್ಲರ್ಗಳಿರ್ತಾರೆ, ಆಮೇಲೆ ಅದನ್ನ ಎಲ್ಲಿ ಉಪಯೋಗಿಸ್ತಾರೆ. ಈಗ ಯಾರೋ ಹೇಳ್ತಾ ಇದ್ರು, ಈಗ ಇಲ್ಲಿ ಮಾಡಿದ್ವಿ ಸರ್, ಜೂನ್ನಲ್ಲಿ 5 lakh ಸ್ಟೂಡೆಂಟ್ಸ್ ಆ ಟ್ಯಾಬ್ಲೆಟ್ಗಳು, ಚಾಕ್ಲೇಟ್ಗಳನ್ನ ಫ್ರೀಯಾಗಿ ಕೊಟ್ಬಿಡೋದು ಸ್ವಲ್ಪ ದಿನ, ಆಮೇಲೆ ದುಡ್ಡು ವಸೂಲು ಮಾಡೋದು, ಇಂಥವೆಲ್ಲ ನಡೀತಾ ಇರ್ತವೆ. ಆಮೇಲೆ ಬೀಟ್ ಇದೆಯಲ್ಲ, ಬೀಟ್ ಅಂತ ಮಾಡಿದ್ದಾರೆ ಈಗ ಪೊಲೀಸ್ ನಮ್ಮ ಹೊಸದಾಗಿ. ಅದು ಬಹಳ ಜನ ಪೊಲೀಸ್ನವ್ರಿಗೆ ಗೊತ್ತೇ ಇಲ್ಲ ಈ ಬೀಟ್ ಅಂದ್ರೆ ಏನು ಅಂತ. ಆಮೇಲೆ ಎಲ್ಲೆಲ್ಲಿ ಜನಸಂದಣಿ ಇದೆ, ಎಲ್ಲಿ ನಿರ್ಜನ ಪ್ರದೇಶಗಳಿರ್ತವೆ, ಅಲ್ಲಿ ಈ ಬೀಟ್ಗಳು ಜಾಸ್ತಿ ಆಗುತ್ತೆ. ಜೊತೆಗೆ ಪೊಲೀಸ್ನವರು ಪ್ರೆಸೆನ್ಸ್ ಇರಬೇಕು, ಯೂನಿಫಾರ್ಮ್ನಲ್ಲಿ ಪ್ರೆಸೆನ್ಸ್ ಇರಬೇಕು, ಮಫ್ತಿನಲ್ಲಿ ತಿರುಗಾಡೋದಲ್ಲ. ಫುಲ್ ಡ್ರೆಸ್ನಲ್ಲಿ ಇದ್ರೆ ಭಯ ಬರ್ತದೆ, ಪೊಲೀಸ್ನವ್ರು ಇದ್ದಾರಪ್ಪ ಮಾಡಬಾರದು ಅಂತ ಇರ್ತದೆ. ಈಗ ಯಾರಿಗೋ ಚಾಕು ಹಾಕ್ಬಿಡ್ತಾರೆ, ಪೊಲೀಸ್ನವ್ರು ಇದ್ರೆ ಹಾಕ್ತಾರ?
ಇನ್ಯಾರ ಹತ್ರ ಚೈನ್ ಸ್ನ್ಯಾಚಿಂಗ್ ತಗೊಂಡು ಮಾಡ್ತಾರೆ, ಪೊಲೀಸ್ನವ್ರು ಇದ್ರು ಮಾಡ್ತಾರ? ಹಗಲೊತ್ತು ಕನ್ನ ಹೊಡೆದು ಕನ್ನ ಯಾರು ಮನೇಲಿ ಇರೋದಿಲ್ಲ ನೋಡ್ಕೊಂಡು ಮನೆ ನುಗ್ಬಿಡ್ತಾರೆ, ಕನ್ನ ಹಾಕ್ತಾರೆ. ಇಂಥವೆಲ್ಲ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಇದರಿಂದ ಪೊಲೀಸ್ನವ್ರಿಗೆ ಇವತ್ತು ಬಹಳ ನಾನು ಕಠಿಣವಾಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ, ಹೋಮ್ ಮಿನಿಸ್ಟರ್ ಕೂಡ ಕಠಿಣವಾಗಿ ಕೊಟ್ಟಿದ್ದೀನಿ. ಮತ್ತೆ ಕ್ರೈಮ್ ಸಂಖ್ಯೆ, ಕ್ರೈಮ್ಗಳು, ಅಪರಾಧಗಳು ಕಡಿಮೆ ಆಗ್ಬೇಕು. ನಮ್ಮ ಎಲ್ಲ ಈ ಪ್ರಯತ್ನಗಳಿಂದ ಕ್ರೈಮ್ ಕಡಿಮೆ ಆಗಬೇಕು.